ನಮಸ್ಕಾರ. ಇವತ್ ನಾವೊಂದು ಬೆಚ್ಚಿ ಬೀಳಿಸುವಂಥ ತನಿಖಾ ವರದಿಯನ್ನ ನೋಡ್ಲಿದ್ದೇವೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ಲೇ ನಮ್ಮ ಬಿಡಿಎ ಒಳಗೆ ನಡೆದಿರುವ ಒಂದು ಭಾರಿ ದೊಡ್ಡ ಭೂ ಹಗರಣದ ಕಂಪ್ಲೀಟ್ ಡೀಟೇಲ್ಸ್ ಈ ಎಕ್ಸ್ಪ್ಲೇನರ್ ಅಲ್ಲಿ ಸಿಗುತ್ತೆ. ವ್ಯವಸ್ಥೆಯಲ್ಲಿ ಎಂಥೆಂಥ ಲೋಪಗಳಿರುತ್ತೆ, ಅದು ಹೇಗೆ ದುರ್ಬಳಕೆ ಆಗತ್ತೆ ಅನ್ನೋದನ್ನ ಈ ಕೇಸ್ ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಬನ್ನಿ ಶುರು ಮಾಡೋಣ. ಒಮ್ಮೆ ಯೋಚನೆ ಮಾಡಿ, ಸರ್ಕಾರ ಆಲ್ರೆಡಿ ಸ್ವಾಧೀನಪಡಿಸ್ಕೊಂಡು ಪರಿಹಾರ ಕೂಡ ಕೊಟ್ಟು ಬಿಟ್ಟಿರೋ ಒಂದು ಪ್ರೈಮ್ ಲ್ಯಾಂಡ್ ಕೇವಲ ಕಾಗದದ ಮೇಲೆ ಅಂದ್ರೆ ಪೇಪರ್ ಮೇಲೆಯೇ ಮಾಯ ಆಗೋಕ್ ಸಾಧ್ಯನಾ? ಖಂಡಿತ ಸಾಧ್ಯ. ಅಫಿಷಿಯಲ್ ದಾರಿಗಳನ್ನೇ ಬಳಸಿ ಈ ಭೂಮಿನ ಹೇಗೆ ಗುಳುಂ ಮಾಡಿದ್ರು ಅನ್ನೋದೇ ಈ ಇಡೀ ತನಿಖೆಯ ಸೆಂಟರ್ ಪಾಯಿಂಟ್. ಓಕೆ, ಈ ಎಕ್ಸ್ಪ್ಲೇನರಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂತ ಶಾರ್ಟ್ ಆಗಿ ನೋಡ್ಬಿಡೋಣ. ಈ ಬೆಂಗಳೂರು ಭೂ ಹಗರಣ ಹೇಗಾಯಿತು, ಪ್ರಮುಖ ಆರೋಪಿಗಳು ಯಾರು, ಆ ವಿವಾದಿತ ಆಸ್ತಿ ಯಾವುದು, ನಕಲಿ ದಾಖಲೆಗಳನ್ನ ಹೇಗೆ ಸೃಷ್ಟಿ ಮಾಡಿದ್ರು, ಮತ್ತೆ ಕೊನೆಗೆ ಅವರ ಮೇಲಿರೋ ಕಾನೂನು ಕ್ರಮಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ, ಈ ಬಿಡಿಎ ಭೂ ಹಗರಣ ಮತ್ತು ಜಾಗೃತ ದಳದ ಕಾರ್ಯಾಚರಣೆ. ಅಸಲಿಗೆ ಈ ಹಗರಣನ ಆಚೆ ತಂದಿದ್ಯಾರು ಗೊತ್ತಾ? ಬಿಡಿಎ ಜಾಗೃತ ದಳ, ಅಂದ್ರೆ ಅವ್ರದೇ ಇಂಟರ್ನಲ್ ವಿಜಿಲೆನ್ಸ್ ವಿಂಗ್. ಬಿಡಿಎಯ ಡಿವೈಎಸ್ಪಿ ಆಗಿರೋ ಹನುಮಂತರಾಯ ಬಿ ಅವರು ಕೊಟ್ಟಿರೋ ಅಧಿಕೃತ ದೂರಿನಿಂದ ಈ ಇಡೀ ಪಿತೂರಿಯ ಕರಾಳ ಮುಖ ಅನಾವರಣಗೊಂಡಿದೆ. ನಕಲಿ ಪೇಪರ್ಗಳನ್ನ ಕಂಡಿಡಿಯೋಕ್ಕೆ ಒಂದು ಸ್ಟ್ರಾಂಗ್ ಆಂತರಿಕ ನಿಗಾ ವ್ಯವಸ್ಥೆ ಇರೋದು ಎಷ್ಟು ಮುಖ್ಯ ಅಲ್ವಾ? ವಿಭಾಗ 2, ಪ್ರಮುಖ ಆರೋಪಿಗಳು ಯಾರು ಅನ್ನೋದನ್ನ ಈಗ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಲಿಸ್ಟ್ನಲ್ಲಿ ಲಕ್ಷ್ಮೀನಾರಾಯಣ ಸಿ, ಮಾರುತಿ ಕುಮಾರ್ ಮತ್ತೆ ಪ್ರದೀಪ್ HR ಇವರೆಲ್ಲ ಸಹ ಸಂಚುಗಾರರು ಅಂತ ಗುರುತಿಸಲಾಗಿದೆ. ಆದ್ರೆ ನಮ್ಮೆಲ್ಲರ ಗಮನ ಸೆಳೆಯೋ ಅತ್ಯಂತ ದೊಡ್ಡ ಹೆಸರಂದ್ರೆ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಯಾಗಿರೋ LC ನಾಗರಾಜ್. ಇವರು ಬೆಂಗಳೂರು ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವರು. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಅಧಿಕಾರಿಯೇ ಈ ಲಿಸ್ಟ್ನಲ್ಲಿರೋದು ನಿಜಕ್ಕೂ ಶಾಕಿಂಗ್. ಅಷ್ಟೇ ಅಲ್ಲ, ಈ LC ನಾಗರಾಜ್ ಅವರ ಹಿನ್ನೆಲೆ ನೋಡಿದ್ರೆ ನಮ್ಗೆ ಇನ್ನಷ್ಟು ಆಶ್ಚರ್ಯ ಆಗುತ್ತೆ. ಮೂಲಗಳ ಪ್ರಕಾರ ಇವರು ಹಿಂದೆ ಆ ಕುಖ್ಯಾತ IMA ಹಗರಣದಲ್ಲೂ ಸಿಕ್ಕಾಕೊಂಡು SITಯಿಂದ ಅರೆಸ್ಟ್ ಆಗಿದ್ರು. ಆಮೇಲೆ ತಮ್ಮ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು 2023ರ ಎಲೆಕ್ಷನ್ನಲ್ಲಿ ಮಧುಗಿರಿಯಿಂದ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ರು. ಇಲ್ಲಿ ನಾವು ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಮಾತಾಡ್ತಿಲ್ಲ, ಆದ್ರೆ ರಿಪೋರ್ಟ್ನಲ್ಲಿರೋ ಈ ಇನ್ಫಾರ್ಮೇಷನ್ ಪ್ರಮುಖ ಆರೋಪಿಯ ಹಿನ್ನೆಲೆನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸರಿ, ಈಗ ಮುಂದಿನ ಭಾಗ, ವಿಭಾಗ 3. ಅಷ್ಟಕ್ಕೂ ಈ ವಿವಾದಿತ ಆಸ್ತಿ ಎಲ್ಲಿದೆ ಅನ್ನೋದನ್ನ ನೋಡೋಣ. ಈ ಆಸ್ತಿ ಇರೋದು JP ನಗರ 8ನೇ ಹಂತದ ಲೇಔಟ್ನಲ್ಲಿ, ಸರ್ವೆ ನಂಬರ್ 176/1. ಇದರ ವಿಸ್ತೀರ್ಣ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 2 ಎಕರೆ 35 ಗುಂಟೆ. ಇವತ್ತಿನ ಮಾರ್ಕೆಟ್ ರೇಟ್ನಲ್ಲಿ ಬೆಂಗಳೂರಿನ ಈ ಪ್ರೈಮ್ ಏರಿಯಾದಲ್ಲಿರೋ ಇಷ್ಟು ದೊಡ್ಡ ಜಾಗದ ಬೆಲೆ ಎಷ್ಟು ಕೋಟಿ ಇರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇದೇ ಈ ಇಡೀ ಸ್ಕ್ಯಾಮ್ನ ಬಹುದೊಡ್ಡ ಟಾರ್ಗೆಟ್. ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದು ಯಾರು ದಿಕ್ಕಿಲ್ಲದ ಅನಾಥ ಜಾಗ ಆಗಿರ್ಲಿಲ್ಲ. ಬಿಡಿಎ ಆಲ್ರೆಡಿ ಈ ಜಾಗವನ್ನ ಲೀಗಲ್ ಆಗಿ ಅಕ್ವೈರ್ ಮಾಡಿತ್ತು. ಅಷ್ಟೇ ಅಲ್ಲ, ಮೂಲ ಮಾಲೀಕರು ತೀರಿಕೊಂಡ್ಮೇಲೆ ಅವರ ವಾರಸುದಾರರಿಗೆ ಕಂಪ್ಲೀಟ್ ಕಾಂಪನ್ಸೇಷನ್ ಕೂಡ ಕೊಟ್ಬಿಟ್ಟಿತ್ತು. ಅಂದ್ರೆ ಇದು ಪಕ್ಕಾ ರಾಜ್ಯ ಸರ್ಕಾರಕ್ಕೆ ಸೇರಿರೋ ಆಸ್ತಿ. ಅದನ್ನೇ ನುಂಗೋಕ್ ಟ್ರೈ ಮಾಡಿದ್ದಾರೆ ಅಂದ್ರೆ ಈ ಅಪರಾಧದ ಲೆವೆಲ್ ಎಂಥದ್ದು ಅಂತ ನಮ್ಗೆ ಅರ್ಥ ಆಗುತ್ತೆ. ವಿಭಾಗ 4, ನಕಲಿ ದಾಖಲೆಗಳ ಸೃಷ್ಟಿ. ಅಂದ್ರೆ ಇವರ ಮೋಡಸ್ ಆಪರಾಂಡಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಈ ವಂಚನೆನ ಟೈಮ್ಲೈನ್ ನೋಡಿದ್ರೆ ತಲೆ ಗಿರ್ರೆನ್ನುತ್ತೆ. 2008ರ ಹಿಂದಿನ ಡೇಟ್ ಹಾಕಿ ಒಂದು ನಕಲಿ ಉಯಿಲನ್ನ ಅಂದ್ರೆ ಫೇಕ್ ವಿಲ್ ಅನ್ನ ರೆಡಿ ಮಾಡ್ತಾರೆ. ಆ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಬರೋಬ್ಬರಿ 9 ವರ್ಷ ಬಿಟ್ಟು 2017ರಲ್ಲಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ 2023ರಲ್ಲಿ ಮೇನ್ ಅಕ್ಯೂಸ್ಡ್ ಎಲೆಕ್ಷನ್ಗೆ ನಿಲ್ತಾರೆ. ಕೊನೆಗೆ ಪ್ರಸ್ತುತ ದಿನಗಳಲ್ಲಿ ಬಿಡಿಎ ವಿಜಿಲೆನ್ಸ್ ವಿಂಗ್ನಿಂದ ಈ ಇಡೀ ಹಗರಣ ಬ್ಲಾಸ್ಟ್ ಆಗತ್ತೆ. ಹೇಗಿದೆ ನೋಡಿ ಪ್ಲಾನಿಂಗ್? ಎಕ್ಸಾಕ್ಟ್ ಆಗಿ ಇವರ ಪ್ಲಾನ್ ವರ್ಕ್ ಆಗಿದ್ದಾದ್ರೂ ಹೇಗೆ? ಸ್ಟೆಪ್ 1, 2008ರ ಡೇಟಿರೋ ನಕಲಿ ಉಯಿಲನ್ನ ಸೃಷ್ಟಿ ಮಾಡೋದು. ಸ್ಟೆಪ್ 2, ಆ ಉಯಿಲನ್ನೇ ಯೂಸ್ ಮಾಡ್ಕೊಂಡು ಸರ್ಕಾರಿ ದಾಖಲೆಗಳಾದ RTC ಮತ್ತೆ ಮ್ಯೂಟೇಷನ್ ರಿಜಿಸ್ಟರ್ನ ತಿದ್ದಿ ತಮ್ಮ ಹೆಸರನ್ನ ಸೇರಿಸ್ಕೊಳ್ಳೋದು. ಇನ್ನು ಸ್ಟೆಪ್ 3, ಇದೇ ಫೇಕ್ ಪೇಪರ್ಸ್ಗಳನ್ನ ಕೋರ್ಟ್ ಮುಂದೆ ಇಟ್ಟು ಮೋಸದಿಂದ ಆದೇಶ ಪಡ್ಕೊಳ್ಳೋದು. ಅಂದ್ರೆ ನಮ್ಮ ಅಫಿಷಿಯಲ್ ಸಿಸ್ಟಮ್ ಅನ್ನ ಎಷ್ಟು ಈಸಿಯಾಗಿ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಈ ಹಂತಗಳು ಕ್ಲಿಯರ್ ಆಗಿ ತೋರಿಸುತ್ತೆ. ಬಿಡಿಎ ಕೊಟ್ಟಿರೋ ಕಂಪ್ಲೇಂಟಲ್ಲಿರೋ ಈ ಕೋರ್ಟ್ ಗಮನಿಸಿ. ಕಂದಾಯ ಅಧಿಕಾರಿಗಳು ಡಾಕ್ಯುಮೆಂಟ್ಸ್ ಒರಿಜಿನಲ್ಲಾ ಫೇಕಾ ಅಂತ ಕ್ರಾಸ್ ಚೆಕ್ ಮಾಡದೆ ಸುಮ್ನೆ ತರಾತುರಿಯಲ್ಲಿ ಆದೇಶ ಪಾಸ್ ಮಾಡಿದ್ದಾರೆ.
ಅಂದ್ರೆ ಇದು ಬರೀ ನಿರ್ಲಕ್ಷ್ಯ ಅಲ್ವೇ ಅಲ್ಲ, ಈ ಹಗರಣದಲ್ಲಿ ಅವರಿಗೂ ಪಾಲಿದೆ, ಅವರು ಶಾಮೀಲಾಗಿದ್ದಾರೆ ಅನ್ನೋದನ್ನ ಈ ದೂರು ಡೈರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡ್ತಿದೆ. ಅಂತಿಮವಾಗಿ ವಿಭಾಗ 5 ಇವರ ಮೇಲಿರೋ ಆರೋಪಗಳು ಮತ್ತೆ ಎದುರಿಸ್ತಿರೋ ಕಾನೂನು ಕ್ರಮಗಳು. ಶೇಷಾದ್ರಿಪುರಂ ಪೊಲೀಸರು ಇವರ ಮೇಲೆ ಐಪಿಸಿ ಅಡಿಯಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಚಾರ್ಜಸ್ ಹಾಕಿದ್ದಾರೆ. ಇಲ್ನೋಡಿ, ಸೆಕ್ಷನ್ 34 ಅಡಿಯಲ್ಲಿ ಕಾಮನ್ ಇಂಟೆನ್ಷನ್, 120B ಅಡಿಯಲ್ಲಿ ಕ್ರಿಮಿನಲ್ ಪಿತೂರಿ, 409 ಅಡಿಯಲ್ಲಿ ನಂಬಿಕೆ ದ್ರೋಹ, 420ರ ಅಡಿ ವಂಚನೆ, 419 ಅಡಿಯಲ್ಲಿ ಇಂಪರ್ಸೊನೇಷನ್ ಅಂದ್ರೆ ಆಳ್ಮಾರಾಟ, ಮತ್ತೆ ಸೆಕ್ಷನ್ 465 ಹಾಗೂ 468ರ ಅಡಿಯಲ್ಲಿ ನಕಲಿ ದಾಖಲೆ ಸೃಷ್ಟಿ ಅಂದ್ರೆ ಫೋರ್ಜರಿ. ಒಂದಾ ಎರಡಾ? ಈ ಲಿಸ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಫ್ರಾಡ್ ಎಷ್ಟು ದೊಡ್ಡ ಮಟ್ಟದ್ದು ಅಂತ. ಕೊನೆಯದಾಗಿ ಒಂದು ಬಹುದೊಡ್ಡ ಪ್ರಶ್ನೆ ನಮ್ಗೆಲ್ಲ ಕಾಡುತ್ತೆ. ಸಾರ್ವಜನಿಕರ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದವರೇ, ರೆಕಾರ್ಡ್ಸ್ನ ಕಾಪಾಡಬೇಕಾದವರೇ ಈ ಥರ ಡಾಕ್ಯುಮೆಂಟ್ಸ್ನ ತಿದ್ದಿದ್ರೆ ಇನ್ನು ಪಬ್ಲಿಕ್ ಪ್ರಾಪರ್ಟಿ ಸೇಫ್ ಆಗಿರೋಕೆ ಸಾಧ್ಯನಾ? ಸರ್ಕಾರಿ ದಾಖಲೆಗಳು ಮತ್ತು ನಮ್ಮ ಸಿಸ್ಟಮ್ ಮೇಲೆ ನಮ್ಗಿರೋ ನಂಬಿಕೆ ಬಗ್ಗೆ ಇದು ತುಂಬಾನೇ ಗಂಭೀರವಾದ ಪ್ರಶ್ನೆನ ಹುಟ್ಟಾಕುತ್ತೆ. ನೀವೇ ಯೋಚನೆ ಮಾಡಿ. ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣಾ ವರದಿಯನ್ನ ಮುಗಿಸ್ತಾ ಇದ್ದೀನಿ.